ಕಿಚ್ಚ ಸುದೀಪ್ ನಾಯಕನಾಗಿ ನಟಿಸಿರುವ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಿತ್ತು. ದೇಶದ ವಿವಿಧೆಡೆಯೂ ಈ ಸಿನಿಮಾ ಅಬ್ಬರಿಸುತ್ತಿದೆ. ಮೊದಲ ದಿನ 8.50 ಕೋಟಿ ಕಲೆಕ್ಷನ್ ಮಾಡಿದೆ. ಇದೆಲ್ಲದರ ನಡುವೆ ಸಿನಿಮಾಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದ್ದೇ ತಡ ಸೆಲೆಬ್ರೇಷನ್ ಸಮಯದಲ್ಲಿ ಕೇಕ್ ಮೇಲೆ ಬರೆದ ಸಾಲುಗಳು ಇದೀಗ ದರ್ಶನ್ ಅಭಿಮಾನಿಗಳ ಕಣ್ಣು ಕೆಂಪಾಗಿಸಿವೆ. ಈ ಮೂಲಕ ದರ್ಶನ್ ಹೆಸರು ಮುನ್ನೆಲೆಗೆ ಬಂದಿದೆ. ಆ ಫೋಟೋ ಇದೀಗ ವೈರಲ್ ಪಟ್ಟ ಪಡೆದಿದೆ. ಕಿಚ್ಚ ಸುದೀಪ್ ಮತ್ತು ದರ್ಶನ್ ಸ್ನೇಹವನ್ನು ಕಳೆದುಕೊಂಡು ದೂರವಾಗಿ ಕೆಲ ವರ್ಷಗಳೇ ಕಳೆದಿವೆ. ಇಂದಿಗೂ ಇವರಿಬ್ಬರ ನಡುವೆ ಮಾತಿಲ್ಲ, ಕತೆ ಇಲ್ಲ. ಆದಷ್ಟು ಬೇಗ ಇವರಿಬ್ಬರು ಒಂದಾಗಲಿ ಎಂದು ಫ್ಯಾನ್ಸ್ ವಲಯ ಕಾಯುತ್ತಿದ್ದಾರೆ. ಸುದೀಪ್ ಆಪ್ತ ಬಳಗದಲ್ಲಿ ತುಂಬಾ ಹತ್ತಿರವಾದವರು ಪ್ರದೀಪ್ ಬೋಗಾದಿ ಸಹ ಒಬ್ಬರು. ಸಿನಿಮಾ, ಕ್ರಿಕೆಟ್ ಸೇರಿ ಸುದೀಪ್ ಅವರ ಬಹುತೇಕ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಇವರ ಹಾಜರಿ ಇದ್ದೇ ಇರುತ್ತದೆ. ಇದೀಗ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸುದೀಪ್ ಮನೆಗೆ ಆಗಮಿಸಿದ ಪ್ರದೀಪ್ ಕಿಚ್ಚನ ಕೈಯಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಈ ಫೋಟೋಗಳನ್ನು ಸ್ವತಃ ಪ್ರದೀಪ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿಯೂ ಶೇರ್ ಮಾಡಿದ್ದು ದರ್ಶನ್ ಅಭಿಮಾನಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಕಟು ಟೀಕೆಗಳು ಕೇಳಿ ಬರುತ್ತಿವೆ. ಅಷ್ಟಕ್ಕೂ ಆ ಕೇಕ್ ಮೇಲೆ ಬರೆದಿದ್ದು ಏನ್ ಗೊತ್ತಾ? ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಎಂದಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೇ ವರ್ಷಾಂತ್ಯಕ್ಕೆ ಬಿಡುಗಡೆಯಾಗಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ಬರೋಬ್ಬರಿ 6 ತಿಂಗಳ ಕಾಲ ಜೈಲಲ್ಲಿದ್ದು ಬಂದವರು ದರ್ಶನ್. ಈ ಹಿನ್ನೆಲೆಯಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ನಡೆಯಲಿಲ್ಲ. ಸಿನಿಮಾ ಬಿಡುಗಡೆಯು ಬಹುಶಃ ಮುಂದಿನ ವರ್ಷಕ್ಕೆ ಸರಿಯಿತು. ಇದನ್ನೇ ಟಾರ್ಗೆಟ್ ಮಾಡಿ ಕೇಕ್ ಮೇಲೆ ಬಾಸಿಸಂ ಕಾಲ ಮುಗಿತು, ಇನ್ನೇನಿದ್ದರೂ ಮ್ಯಾಕ್ಸ್ ಮಾಸ್ ಕಾಲ ಶುರು ಎಂದು ಬರೆದಿದ್ದಾರೆ ಎಂದು ಚರ್ಚೆಗಳು ನಡೆಯುತ್ತಿವೆ. ಈ ಕೇಕ್ ಮೂಲಕ ಮತ್ತೆ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಸಮರ ನಡೆಯುತ್ತಿದೆ.